ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನೀವೇನಾದ್ರೂ ಡ್ರೈ ಸ್ಕಿನ್ ಅಥವಾ ಇಚ್ಚಿಂಗ್ ಇಂದ ಸಫರ್ ಮಾಡ್ತಾ ಇದ್ರಾ? ರೆಡ್ನೆಸ್, ಬರ್ನಿಂಗ್ ಸೆನ್ಸೇಷನ್ ಇದೆಲ್ಲವೂ ಆಗ್ತಾ ಇದ್ದು ಎಷ್ಟೇ ಕ್ರೀಮ್ಸ್ ಬಳಸಿದ್ರು ಕೂಡ ಈ ಸಮಸ್ಯೆ ಪುನರಾವರ್ತನೆ ಆಗ್ತಾ ಇದೆಯಾ? ಹಾಗಾದ್ರೆ ಈ ಸಮಸ್ಯೆ ನಿಮ್ಮೊಬ್ಬರದೇ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ ಅಥವಾ ಎಕ್ಸಿಮಾ ಇಂತಹ ಚರ್ಮದ ಸಮಸ್ಯೆಗಳು ತುಂಬಾನೇ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಇದಕ್ಕಿರುವಂತಹ ಕಾರಣ ಏನು? ಯಾಕೆ ಇದು ಸಮಸ್ಯೆ ಯಾವಾಗ್ಲೂ ಪುನರಾವರ್ತನೆ ಆಗ್ತಾ ಇರುತ್ತೆ? ಆಯುರ್ವೇದದಲ್ಲಿ ಇದಕ್ಕಿರುವಂತಹ ಪರಿಹಾರ ಏನು? ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಆಯುರ್ವೇದ ವೈದ್ಯರಾದ ಡಾಕ್ಟರ್ ರಶ್ಮಿ ಶೆಟ್ಟಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವು ನೋಡ್ತಾ ಇದೀವಿ ಸೋರಿಯಾಸಿಸ್ ಅನ್ನೋದು ಅವಾಗೆಲ್ಲೋ ಒಂದಷ್ಟು ಜನಗಳಲ್ಲಿ ಕೆಲವರಿಗೆ ಮಾತ್ರ ಅನ್ನೋ ತರ ಇತ್ತು. ಬಟ್ ಈಗ ತುಂಬಾ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇದು ಎಕ್ಸ್ಟರ್ನಲ್ ಕಾಸ್ ಇಂದ ಮಾತ್ರನೇ ಆಗುತ್ತಾ ಅಥವಾ ಇಂಟರ್ನಲ್ಲಿ ಇಮ್ಯುನಿಟಿ ಪ್ರಾಬ್ಲಮ್ ಇಂದ ಆಗುತ್ತಾ ಅನ್ನೋದು ಒಂದು ಡೌಟ್ ಎಲ್ಲರಲ್ಲೂ ಇರುತ್ತೆ. ಸೊ ಮೇನ್ ರೀಸನ್ಸ್ ಏನು ಸ್ಕಿನ್ ಪ್ರಾಬ್ಲಮ್ಸ್ಗೆ? ಅಂತೆ ನೀವು ಹೇಳಿದ ಪ್ರಕಾರ ನೀವು ಯಾವ್ದೆಲ್ಲ ಇದು ಪದ ಯೂಸ್ ಮಾಡಿ, ಸೋರಿಯಾಸಿಸ್, ಎಕ್ಸಿಮಾ ಆಗಿರ್ಬೋದು, ಇದೆಲ್ಲ ಚರ್ಮದ ರೋಗಗಳನ್ನು ನಮ್ಮ ಆಯುರ್ವೇದದಲ್ಲಿ ಕುಷ್ಠ ಎಂಬ ಒಂದು ಹೆಸರಿನಲ್ಲಿ ವರ್ಗೀಕರಣಗೊಳಿಸಲಾಗಿದೆ. ಕುಷ್ಠ ಅಂದ್ರೆ ತುಂಬಾ ಭಯಾನಕ ರೋಗ, ಲೆಪ್ರೋಸಿ ಅದೆಲ್ಲ ಮಾತ್ರ ಅಲ್ಲ. ಆಯುರ್ವೇದದಲ್ಲಿ ಸಣ್ಣ ಚರ್ಮದ ರೋಗಗಳಿಂದ ಹಿಡಿದು ದೀರ್ಘಕಾಲದ ಚರ್ಮದ ರೋಗ ತನಕ ಎಲ್ಲವನ್ನು ನಾವು ಕುಷ್ಠ ಅಂತ ಕ್ಲಾಸಿಫೈ ಮಾಡ್ತೇವೆ. ಸೊ ಮೇನ್ ಆಗಿ ಕುಷ್ಠ ಅಥವಾ ಚರ್ಮ ರೋಗ ಅಂತಲ್ಲ, ಯಾವುದೇ ರೋಗ ಆದ್ರೂ ಆಯುರ್ವೇದದ ಮೂಲ ಸಿದ್ಧಾಂತದ ಪ್ರಕಾರ ದೋಷ, ಧಾತು ಹಾಗೂ ಮಲಗಳ ಸಮತೋಲನ ಆಗುವಾಗ ಉಂಟಾಗ್ತದೆ. ನಮ್ಮ ಸಂಹಿತದಲ್ಲಿ ಹೇಳೋ ಪ್ರಕಾರ ದೋಷ, ಧಾತು, ಮಲಂ ಮೂಲಂ ಸದಾ ದೇಹಸ್ಯ. ನಮ್ಮ ದೇಹವು ಆ ದೋಷ, ಧಾತು ಮತ್ತು ಮಲಗಳಿಂದ ಆಗಲ್ಪಟ್ಟಿದೆ. ನಾವು ಯಾವಾಗ ಈ ಮೂರು ಅಂಶಗಳಲ್ಲಿ ಅಸಮತೋಲನ ಉಂಟಾಗ್ತದೆ ಅವಾಗ ನಮಗೆ ನಮ್ಮ ದೇಹದಲ್ಲಿ ರೋಗಗಳು ಉತ್ಪತ್ತಿ ಆಗುತ್ತದೆ. ಮೇನ್ ಆಗಿ ನಾವು ಚರ್ಮ ರೋಗಕ್ಕೆ ಬಂದ್ರೆ ನಮ್ಮ ದೋಷಗಳು, ತ್ರಿದೋಷಗಳು, ವಾತ, ಪಿತ್ತ, ಕಫ, ಹಾಗೆ ಧಾತುಗಳು ಅಂದ್ರೆ ನಮ್ಮ ದೇಹವು ರಸ, ರಕ್ತ, ಮಾಂಸ, ಮಿದೆ ಈ ತರ ಧಾತುಗಳಿಂದ ಆಗಲ್ಪಟ್ಟಿದೆ. ಈ ಧಾತುಗಳಲ್ಲಿ ಮೇನ್ ಆಗಿ ತ್ವಕ್ ಅಂದ್ರೆ ರಸಧಾತು, ರಕ್ತ, ಮಾಂಸ, ಹಾಗೆ ಲಸಿಕಾ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ದೇಹದ ನೀರಿನ ಅಂಶವು ಅಲ್ಲಿ ಅಸಮತೋಲನ, ಈ ಅಂಶಗಳಲ್ಲಿ ಅಸಮತೋಲನ ಉಂಟಾಗುವಾಗ ಮೇನ್ ಆಗಿ ನಮ್ಮ ದೇಹದಲ್ಲಿ ಚರ್ಮದ ರೋಗವು ಕಾಣಿಸಲ್ಪಡುತ್ತದೆ. ಸೊ ಇದಕ್ಕೆ ರೀಸನ್ ಬಂದು ಬರೀ ಕೆಮಿಕಲ್ ಎಕ್ಸ್ಪೋಜರ್ ಅಥವಾ ಈ ಕಾಸ್ಮೆಟಿಕ್ಸ್ ಯೂಸೇಜ್ ಅಷ್ಟೇ ಅಲ್ಲದೆ, ಮೇನ್ ಆಗಿ ನಾನು ಹೇಳಿದ ಪ್ರಕಾರ ಯಾವುದೇ ಕಾರಣ ಯಾವುದೆಲ್ಲ ಈ ತ್ರಿದೋಷಗಳಲ್ಲಿ, ಧಾತುಗಳಲ್ಲಿ ಅಸಮತೋಲನ ಉಂಟು ಮಾಡುತ್ತದೆ. ಅಂದ್ರೆ ನಮ್ಮ ಸಂಹಿತದಲ್ಲಿ ಹೇಳಿದ್ದಾರೆ ಏನು ಮಾಡುದಂದ್ರೆ, ಇದು ನಮ್ಮ ಸಂಹಿತದಲ್ಲಿ ಈ ಚರ್ಮದ ರೋಗಕ್ಕೆ ಮುಖ್ಯ ಕಾರಣಗಳು ಕೆಲವನ್ನು ಮೆನ್ಷನ್ ಮಾಡಲಾಗಿದೆ. ಏನಂದ್ರೆ ಹಠಾತ್ ಅಂದ್ರೆ ಸಡನ್ ಆಗಿ ನೀವು ಉಷ್ಣ ಅಥವಾ ಶೀತ ಆಹಾರವನ್ನು ಜೊತೆಗೆ ಸೇವನೆ ಮಾಡೋದ್ರಿಂದ, ಅಥವಾ ಸಡನ್ ಆಗಿ ನೀವು ಹೊರಗೆ ತುಂಬಾ ತಾಪಮಾನ ಇರುವ ಅಂದ್ರೆ ತುಂಬಾ ಹೀಟ್ ಇರೋ ಪ್ಲೇಸ್ ಇಂದ ಸಡನ್ ಆಗಿ ಕೋಲ್ಡ್ ಎನ್ವಿರಾನ್ಮೆಂಟ್ ಗೆ ಬಂದು ಏನಾದ್ರೂ ಕೋಲ್ಡ್ ವಾಟರ್ ಆಗಿರ್ಬೋದು ಈ ತರ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ, ಅಥವಾ ಗ್ರಾಜುವಲ್ ಚೇಂಜ್ ಮಾಡದೆ ಸಡನ್ ಆಗಿ ನೀವು ನರಿಶಿಂಗ್ ಡಯಟ್ ಇಂದ ಡಿಪ್ಲೀಟಿಂಗ್ ಡಯಟ್ ಅಂದ್ರೆ ಉಪವಾಸ ಮಾಡೋದಾಗಿರ್ಬೋದು, ಈ ತರ ಸಡನ್ ಆಗಿ ಇಂಟರ್ಚೇಂಜ್ ಮಾಡೋದ್ರಿಂದ ಆಗಿರ್ಬೋದು. ಮತ್ತೆ ಅಧಿಕ ಆಹಾರ ಸೇವನೆ, ಎಕ್ಸೆಸಿವ್ ಇಂಟೇಕ್ ಆಫ್ ಫುಡ್, ಮತ್ತೆ ಅಜೀರ್ಣ ಅವಸ್ಥೆಯಲ್ಲಿರುವಾಗನು ಅಜೀರ್ಣ ಇದೆ ನಿಮ್ಗೆ ಬಾಡಿಯಲ್ಲಿ, ಡೈಜೆಷನ್ ಸರಿ ಆಗ್ತಿಲ್ಲ ಅಂತ ಹೇಳಿದ್ರು ನೀವು ಆಹಾರ ಸೇವನೆ ಮಾಡೋದಾಗಿರ್ಬೋದು, ವಾಂತಿ ಮತ್ತು ಈ ತರ ನ್ಯಾಚುರಲ್ ಅರ್ಜಸ್ ಗಳನ್ನು ತಡೆ ಹಿಡಿಯೋದಾಗಿರ್ಬೋದು. ಹಾಗೆ ಮೇನ್ ಬಂದು ಈ ಕಾನ್ಸೆಪ್ಟ್ ಬಂದು ತುಂಬಾ ಜನಕ್ಕೆ ಗೊತ್ತಿಲ್ಲ, ವಿರುದ್ಧ ಆಹಾರ ಸೇವನೆ. ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಕೆಲವು ಆಹಾರದ ಸಂಯೋಜನೆ ಹಿತಕರವಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕೊಡೋದಾದ್ರೆ ಒಂದು ಟೈಪ್ ಆಫ್ ಫಿಶ್, ಚಿಲಿಚಿಮಾ ಅಂತ ಹೇಳ್ತೇವೆ. ಈ ಫಿಶ್ ಅನ್ನು ಹಾಲಿನ ಜೊತೆ ಸೇವನೆ ಮಾಡೋದ್ರಿಂದ, ಅಥವಾ ಎಕ್ಸೆಸ್ ಯೂಸ್ ಆಫ್ ಕೆಲವು ಪದಾರ್ಥಗಳನ್ನು ಮೆನ್ಷನ್ ಮಾಡಿದರೆ, ಯಾವ್ದಂದ್ರೆ ಮೂಲಂಗಿ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಬೆಲ್ಲದ ಪಾಕಗಳನ್ನು ಅಧಿಕವಾಗಿ ಎಕ್ಸೆಸಿವ್ ಯೂಸ್ ಮಾಡೋದ್ರಿಂದ, ಈ ತರ ಎಲ್ಲ ಅಹಿತಕರ ಆಹಾರ ಸಂಯೋಜನೆಯಿಂದ ದೇಹದಲ್ಲಿ ಕುಷ್ಠ ಅನ್ನೋ ಅಥವಾ ಚರ್ಮದ ರೋಗಗಳು ಕಾಣಲ್ಪಡುತ್ತದೆ. ಅದೇ ರೀತಿ ಎಕ್ಸೆಸಿವ್ ಫಿಸಿಕಲ್ ಎಕ್ಸರ್ಸೈಸ್ ಆಗಿರ್ಬೋದು, ಅತಿಯಾದ ಲೈಂಗಿಕ ಕ್ರಿಯೆಗಳಾಗಿರ್ಬೋದು, ಅಥವಾ ಎಕ್ಸೆಸಿವ್ ಸ್ಟ್ರೆಸ್, ಮಾನಸಿಕ ಒತ್ತಡ, ಮಾನಸಿಕ ರಿಲೇಟೆಡ್ ಯಾವುದೇ ರೀಸನ್ಸ್ ಆಗಿರ್ಬೋದು, ಇದೆಲ್ಲ ನಮ್ಮ ದೇಹದಲ್ಲಿ ಚರ್ಮದ ರೋಗಗಳನ್ನು ಉಂಟು ಮಾಡುತ್ತದೆ. ಈಗ ಆಯುರ್ವೇದದಲ್ಲಿ ಚರ್ಮದ ರೋಗಗಳಿಗಂತಾನೆ ಒಂದಷ್ಟು ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಈ ಸೋರಿಯಾಸಿಸ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಾಯಿಲೆಗಿರುತ್ತೆ? ನಾನು ಹೇಳಿದ ಪ್ರಕಾರ ಯಾವಾಗ ತ್ರಿದೋಷಗಳು ಅಸಮತೋಲನ ಆಗುತ್ತದೆ, ಮೇನ್ ಆಗಿ ನಮ್ಮ ದೇಹದಲ್ಲಿ ಇದಕ್ಕೆ ಮೇನ್ ರೀಸನ್ ಬಂದು ಇದೆಲ್ಲ ಯಾವುದೆಲ್ಲ ನಾನು ಕಾರಣ ಹೇಳಿದೆ, ಇದೆಲ್ಲ ನಮ್ಮ ದೇಹದಲ್ಲಿ ನಮ್ಮ ಡೈಜೆಸ್ಟಿಫೈಯರ್ ಅನ್ನು ಕಡಿಮೆ ಮಾಡುತ್ತದೆ. ಸೊ ಯಾವಾಗ ನಮ್ಮ ಡೈಜೆಸ್ಟಿಫೈಯರ್ ಅಂದ್ರೆ ಅಗ್ನಿಯನ್ನು ಹೇಳ್ತೇವೆ ಅದು ಕಡಿಮೆ ಆಗುತ್ತದೆ, ಅವಾಗ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗದೆ ಆಹಾರ ರಸ ಏನುಂಟು ಅದು ಸರಿಯಾಗಿ ನಿರ್ಮಾಣ ಆಗುದಿಲ್ಲ. ಸೊ ಆಹಾರ ರಸ ಯಾವಾಗ ನಿಮ್ಮ ದೇಹದಲ್ಲಿ ಸರಿಯಾಗಿ ನಿರ್ಮಾಣ ಆಗುದಿಲ್ಲ, ಅವಾಗ ನಿಮ್ಮ ತ್ವಕ್ ಅಂದ್ರೆ ಚರ್ಮಕ್ಕೆ ನರಿಶ್ಮೆಂಟ್ ಸಿಗಲ್ಲ. ಸೊ ಯಾವಾಗ ಆಹಾರ ರಸವು ಅಸಮತೋಲನ ಆಗುತ್ತೆ ಅವಾಗ ಎಲ್ಲ ಚರ್ಮದ ರೋಗಗಳು ಕಾಣಲ್ಪಡುತ್ತದೆ. ಸೊ ಮೇನ್ ಆಗಿ ನಮ್ಮಲ್ಲಿ ಈ ಅಗ್ನಿ ದೀಪನ ಅಂದ್ರೆ ಡೈಜೆಸ್ಟಿಫೈಯರ್ ಅನ್ನು ಜಾಸ್ತಿ ಮಾಡುವ ಮೆಡಿಸಿನ್ಸ್ ಅನ್ನು ಕೊಡೋದಾಗಿರ್ಬೋದು, ಹಾಗೆ ನಿಧಾನ ಪರಿವರ್ಜನೆ ಅಂದ್ರೆ ನಾನು ಯಾವ್ದೆಲ್ಲ ಕಾರಣ ಹೇಳಿದೆ ಚರ್ಮದ ರೋಗ ಕಾಣಿಸಲಿಕ್ಕೆ ಅದನ್ನು ಪ್ರಿವೆಂಟ್ ಮಾಡೋದು ಅಥವಾ ಮಾಡದೇ
ಬರದೇ ಇರುವುದು. ಹಾಗೆ ಅಂತರಂಗ ಚಿಕಿತ್ಸೆ ಮತ್ತು ಬಹಿರಂಗ ಚಿಕಿತ್ಸೆ ಅಂತ ಎರಡು ಆಯುರ್ವೇದದಲ್ಲಿ ಡಿವೈಡ್ ಮಾಡಿದ್ದೇವೆ ನಾವು. ಅಂತರಂಗ ಚಿಕಿತ್ಸೆ ಅಂತ ಹೇಳಿದ್ರೆ ನಾನು ಹೇಳಿದ ಹಾಗೆ ಅಗ್ನಿ ದೀಪನ ಮಾಡೋದಾಗಿರ್ಬೋದು, ಈ ಚರ್ಮದ ಲಕ್ಷಣಗಳನ್ನು ಕಡಿಮೆ ಮಾಡುವ ಶಮನ ಔಷಧಿಗಳನ್ನು ಕೊಡೋದಾಗಿರ್ಬೋದು, ಈ ನಿಧಾನ ಪರಿವರ್ತನೆ ಮಾಡೋದಾಗಿರ್ಬೋದು. ಮತ್ತೆ ಮೇನ್ ಆಗಿ ಯಾವಾಗ ತುಂಬಾ ಕ್ರಾನಿಕ್ ಚರ್ಮದ ಡಿಸೀಸ್ ರೋಗಗಳಿದೆ ಅವಾಗ ನಾವು ಪಂಚಕರ್ಮ ಅಂತ ಆಯುರ್ವೇದದಲ್ಲಿ ನಮ್ಮ ಅಲ್ಲಿ ಥೆರಪೀಸ್ ಇದೆ. ಸೊ ಇದನ್ನು ನಾವು ಅಡಾಪ್ಟ್ ಮಾಡ್ಕೋತೇವೆ. ಅಂದ್ರೆ ವಮನ, ವಿರೇಚನ ಮತ್ತೆ ರಕ್ತ ಮೋಕ್ಷಣ, ಈ ತರ ನಾವು ಪಂಚಕರ್ಮದ ಚಿಕಿತ್ಸೆಗಳನ್ನು ಮಾಡ್ತೇವೆ. ಸೊ ಮೇನ್ ಆಗಿ ಕುಷ್ಠದ ವರ್ಗೀಕರಣ ಮಾಡೋದ್ರಲ್ಲಿ ನಾವು ವಾತ, ಪಿತ್ತ, ಕಫಜ, ಕುಷ್ಠ ಅಂತ ವರ್ಗೀಕರಣ ಮಾಡ್ತೇವೆ. ಅಂದ್ರೆ ವಾತಜ ಕುಷ್ಠ ಇದೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಅಲ್ಲಿ ತುಂಬಾ ಡ್ರೈನೆಸ್ ಇದೆ, ತುಂಬಾ ಬ್ರೇಕ್ ಆಗಿದೆ ಸ್ಕಿನ್, ಆ ತರದ್ದು. ಪಿತ್ತ ಅಂದ್ರೆ ತುಂಬಾ ದಾಹ ಇದೆ, ಕಫ ಅಂದ್ರೆ ತುಂಬಾ ಇಚ್ಚಿಂಗ್ ಇದೆ. ಈ ತರ ವರ್ಗೀಕರಣ ಮಾಡಿ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತೇವೆ. ಅದೇ ರೀತಿ ಬಹಿರಂಗ ಚಿಕಿತ್ಸೆ ಅಂತ ಹೇಳುವಾಗ ನಾವು ಹೊರಗಿನ ಇರಿಟೇಷನ್ ಅದು ಸ್ವೆಲ್ಲಿಂಗಿಗೆ ಸರಿಯಾಗಿ ಲೇಪ ಆಗಿರ್ಬೋದು, ಎಣ್ಣೆ ಹಚ್ಚೋದಾಗಿರ್ಬೋದು, ಧೂಪನ ಮಾಡೋದಾಗಿರ್ಬೋದು, ಈ ತರ ಎಲ್ಲ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಅನ್ನು ಅಡಾಪ್ಟ್ ಮಾಡ್ಕೊತೇವೆ. ಈಗ ಚರ್ಮದ ಸಮಸ್ಯೆ ಯಾವಾಗ್ಲೂ ಒಂದು ಉಲ್ಬಣ ಆಗತ್ತೆ, ಇಲ್ಲ ಆ ಟೆಂಪ್ರರಿ ಸೊಲ್ಯೂಷನ್ ಕೊಟ್ಟಾಗ ಕಡಿಮೆ ಆಗ್ಬಿಟ್ಟು ಮತ್ತೆ ರಿಪೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ಎಲ್ಲ ಪಂಚಕರ್ಮ ಚಿಕಿತ್ಸೆ ಏನಂತ ಹೇಳಿದ್ರಿ, ಅದರಿಂದ ಪರ್ಮನೆಂಟ್ ಆಗಿ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ? ಹೌದು, ಪಂಚಕರ್ಮ ಯಾವ್ದೆಲ್ಲ ನಾನು ಮೆನ್ಷನ್ ಮಾಡಿದೆ, ವಮನ, ವಿರೇಚನ, ಈ ತರ ರಕ್ತಮೋಷಣ, ಇದರಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡುವಾಗ ನಮ್ಮ ಆಚಾರ್ಯರು ಅದಕ್ಕೆ ಒಂದು ಸಿಮಿಲಿ ಅಂತ ಹೇಳ್ತೇವೆ. ಅಂದ್ರೆ ಅದನ್ನು ಯಾವ ತರ ಎಫೆಕ್ಟಿವ್ನೆಸ್ ಹೇಗಿದೆ ಅಂತ ಹೇಳಿದ್ರೆ ಅದು ರೋಗವನ್ನು ಮೂಲದಿಂದ ಹಾಕಲು ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಇದು ಮಾಡೋದ್ರಿಂದ ನಿಮ್ಮ ಚರ್ಮದ ಕಾಯಿಲೆ ಶಮನ ಆಗೋದು ಜೊತೆಗೆ ತುಂಬಾ ದೀರ್ಘಕಾಲಕ್ಕೆ ಅದು ರಿಕರೆನ್ಸ್ ಆಗೋ ತರ ಅದು ನೋಡ್ಕೊಳ್ಳುತ್ತೆ. ಇನ್ ಕೇಸ್ ನೀವು ಎಗೇನ್ ಇದೇ ಕಾರಣಗಳನ್ನು ಇಂಡಲ್ಜ್ ಮಾಡೋದ್ರಿಂದ, ಈ ತರ ಎಲ್ಲ ಪಥ್ಯ ಸೇವನೆ ಮಾಡೋದ್ರಿಂದ ಇನ್ನೊಂದ್ಸಲ ಬಂದ್ರು ನೀವು ಇನ್ನೊಂದ್ಸಲ ಒಂದು 6 months ಗ್ಯಾಪ್ ಅಲ್ಲಿ ಈ ಪಂಚಕರ್ಮ ಚಿಕಿತ್ಸೆಗಳಿಗೆ ನಿಮ್ಮನ್ನು ಅಳವಡಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಇದು ರಿಕರೆನ್ಸ್ ಅನ್ನು ತುಂಬಾ ಕಡಿಮೆ ಮಾಡಬಹುದು. ಎಷ್ಟೋ ಸಲ ಏನಾಗ್ಬಿಡುತ್ತೆ, ನಾವೇ ನಮ್ಮ ಸಮಸ್ಯೆಗೆ ಒಂದು ಕಾರಣ ಆಗಿರ್ತೀವಿ, ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಆಹಾರ ವಿಹಾರದಲ್ಲಿ ಇಂಬ್ಯಾಲೆನ್ಸ್ ನ ಕ್ರಿಯೇಟ್ ಮಾಡ್ಕೊಂಡು, ನೀವು ಹೇಳಿರೋ ಪ್ರಕಾರ ಸೊ ನಮ್ಮ ಲೈಫ್ ಸ್ಟೈಲ್ನ ಕರೆಕ್ಟಾಗಿ ಮಾಡಿಕೊಂಡು ಚೇಂಜಸ್ ಮಾಡಿಕೊಂಡು ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಏನಿದೆ ಅಂತ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸ್ಕಿನ್ ಪ್ರಾಬ್ಲಮ್ ಕೇವಲ ಎಕ್ಸ್ಟರ್ನಲ್ ಆಗಿರೋದಿಲ್ಲ. ನಿಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅಂಶ ಇರಬಹುದು, ಇನ್ಫ್ಲಮೇಷನ್ ಇದೆಲ್ಲ ಹೆಚ್ಚಾಗೋದ್ರಿಂದ ಅಥವಾ ಪೌಷ್ಟಿಕಾಂಶದ ಕೊರತೆಯಿಂದನೂ ಆಗುವಂತಹ ಸಾಧ್ಯತೆ ಇರುತ್ತೆ. ನೀವೇನಾದ್ರೂ ಚರ್ಮದ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಬಿ ಬೆಟರ್ ಅವರ ಸೂರ್ಯ ಊರ್ಜಾ ಕ್ಯಾಪ್ಸೂಲ್ಸ್ ನ ಬಳಸಬಹುದು. ಇದು ಸ್ನೇಹ ಪಾಕ ವಿಧಾನದಲ್ಲಿ ತಯಾರಾಗಿರುವಂತಹ NABL ಟೆಸ್ಟೆಡ್ ಪ್ರಾಡಕ್ಟ್ ಆಗಿದ್ದು ಸೇಫ್ ಅಂಡ್ ಜೆಂಟಲ್ ಆಗಿದೆ. ಇದರ ಕೀ ಬೆನಿಫಿಟ್ಸ್ ನೋಡೋದಾದ್ರೆ ಇರಿಟೇಷನ್, ರೆಡ್ನೆಸ್ ಮತ್ತೆ ಇನ್ಫ್ಲಮೇಷನ್ ನ ಕಡಿಮೆ ಮಾಡುತ್ತೆ, ಸ್ಕಿನ್ ಟೆಕ್ಸ್ಚರ್ ನ ಇಂಪ್ರೂವ್ ಮಾಡಿ ಓವರ್ ಆಲ್ ಹೆಲ್ತ್ ನ ಸಪೋರ್ಟ್ ಮಾಡುತ್ತೆ.